ಮಿಕ್ಕಿರೋ ಚಪಾತಿ ಅಂದರೆ ರಾತ್ರಿ ಉಳಿದಿರೋ ಚಪಾತಿಯಿಂದ ಒಂದು ಡಿಶ್ ತೋರಿಸ್ತಾ ಇದ್ದೀನಿ. ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಒಂದು ಟೊಮೆಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ. ನೀವು ಇದ್ರ ಬದಲು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿ ನೋಡ್ಕೊಂಡು ಹಾಕಿ. ಬೀಜ ಸಕ್ರೆ ಸಾಕಷ್ಟು ಒಂದು ಬಟ್ಲಷ್ಟು ನೀರು ಹಾಕೋಣ. ಹೀಗೆ ಚೆನ್ನಾಗಿ ಕುದಿ ಬಂದ ಮೇಲೆ ಇವೇನು ಅಲ್ಲ ಇದರಲ್ಲಿ ಸೇರಿಸೋಣ. ಇದಕ್ಕೇನು ಬೇಕಾದರೆ ಬೆಳ್ಳುಳ್ಳಿ ಅದ್ರಕ್ ಪೇಸ್ಟನ್ನು ಹಾಕ್ಬೋದು. ನನಗೆ ಇಷ್ಟ ಇಲ್ಲ, ಹಾಗಾಗಿ ಹಾಕಿಲ್ಲ. ಇದನ್ನು ಹೀಗಿಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಚೆನ್ನಾಗಾಗುತ್ತೆ. ಇದನ್ನು ನಾವು ರೊಟ್ಟಿ ಮುರುಕು, ಚಪಾತಿ ಮುರುಕು ಅಂತ ಕರಿತೀವಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ. ಮೇಲಿಂದ ಸ್ವಲ್ಪ ತುಪ್ಪನೂ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಆರಿದ ಮೇಲೆ ಇದರಲ್ಲಿ ಮೊಸರು ಹಾಕ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಎಂದು.